ರೀಸೆಂಟ್ ಆಗಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ತುಂಬಾನೇ ಸೌಂಡ್ ಮಾಡಿದಂತ ಕೆಲವೊಂದಷ್ಟು ಮೂವೀಸ್ ಗಳು ಈಗ OTT ಅಪ್ಲಿಕೇಶನ್ಸ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಈ ವೀಕೆಂಡ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡೋ ಅಂತ ಟಾಪ್ 5 ಮೂವೀಸ್ ಗಳನ್ನ ನಾನಿವತ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಬನ್ನಿ ಆ ಮೂವೀಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಶಕ್ತಿ ತಿರುಮಗನ್ ಇದು ವಿಜಯ್ ಆಂಟನಿ ಅವರು ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಸಿನಿಮಾ. ಈ ಸಿನಿಮಾದ ಸ್ಟೋರಿ ನಡೆಯೋದು ನಮ್ಮ ಸೊಸೈಟಿಯಲ್ಲಿ ನಡೆಯೋ ಪೊಲಿಟಿಕಲ್ ವಿಷಯಗಳ ಬಗ್ಗೆ, ಪಾಲಿಟಿಕ್ಸ್ ನಲ್ಲಿ ನಡೆಯೋ ಒಂದಷ್ಟು ಕರಪ್ಷನ್ ವಿಚಾರದ ಬಗ್ಗೆ ತುಂಬಾ ನೀಟ್ ಆಗಿ ತೋರಿಸಿದ್ದಾರೆ. ಸೊಸೈಟಿಗೆ ಒಂದೊಳ್ಳೆ ಮೆಸೇಜ್ ಇರೋ ಮೂವಿ. ಈ ಮೂವಿ ಈಗ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಕನ್ನಡ ಲ್ಯಾಂಗ್ವೇಜ್ ಅಲ್ಲೂ ಅವೈಲೇಬಲ್ ಇದೆ, ಮಿಸ್ ಮಾಡದೆ ನೋಡಿ. ವಾಶ್ ಲೆವೆಲ್ 2 ಇದು ಒಂದು ಗುಜರಾತಿ ಲ್ಯಾಂಗ್ವೇಜ್ ನ ಸೈಕಾಲಜಿಕಲ್ ಹಾರರ್ ಮೂವಿ. ಈ ಮೂವಿ ಪಾರ್ಟ್ 1 ನ ಆಲ್ರೆಡಿ ಸೈತಾನ್ ಅಂತ ಹಿಂದಿಲಿ ರಿಮೇಕ್ ಮಾಡಿ ರಿಲೀಸ್ ಮಾಡಿದ್ರು. ಯಾರಾದ್ರೂ ಪಾರ್ಟ್ 1 ನ ನೋಡಿಲ್ಲ ಅಂದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ, ನೋಡಿ. ಇದ್ರ ನೆಕ್ಸ್ಟ್ ಪಾರ್ಟ್ ಆದ ವಾಶ್ ಲೆವೆಲ್ 2 ನ ಈಗ ಗುಜರಾತಿ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಇದ್ರ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ವಾಶ್ ಪಾರ್ಟ್ 1 ಸ್ಟೋರಿ ನಡೆದು 12 ವರ್ಷ ಆದ್ಮೇಲೆ ಈ ಸ್ಟೋರಿ ನಡೆಯುತ್ತೆ. ಒಂದು ಗರ್ಲ್ಸ್ ಸ್ಕೂಲ್ ಅಲ್ಲಿ ಇರೋ ಎಲ್ಲಾ ಹುಡುಗಿರ್ನು ವಿಲನ್ ವಾಮಾಚಾರ ಮಾಡಿ ಅವ್ನ ಹೇಳಿದ್ ಕೇಳೋ ತರ ಮಾಡ್ಕೊಂಡಿರ್ತಾನೆ. ಅವನಿಂದ ಮತ್ತೆ ಹೀರೋಯಿನ್ ಆರ್ಯಾಗೆ ಯಾವ್ದೇ ತೊಂದರೆ ಆಗದೆ ಇರೋ ತರ ಅವ್ರಪ್ಪ ಅಥರ್ವ ಹೆಂಗ್ ಕಾಪಾಡ್ತಾನೆ ಅಂತ ನೀವ್ ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಮೂವಿ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಹಿಂದಿ ಲ್ಯಾಂಗ್ವೇಜ್ ಮತ್ತೆ ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ, ಮಿಸ್ ಮಾಡದೆ ನೋಡಿ. ಇಡ್ಲಿ ಕಡಾಯಿ ಇದು ಧನುಷ್ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರೋ ಸಿನಿಮಾ. ರೀಸೆಂಟ್ ಟೈಮ್ ಅಲ್ಲಿ ತಮಿಳಲ್ಲಿ ನೋಡಿರೋ ಒನ್ ಆಫ್ ದ ಬೆಸ್ಟ್ ಫೀಲ್ ಗುಡ್ ಮೂವಿ ಇದು. ಈ ಮೂವಿ ಒನ್ಲೈನ್ ಹೇಳ್ಬೇಕು ಅಂದ್ರೆ, ಮುರುಗನ್ ತಾನು ಹುಟ್ಟು ಬೆಳೆದಿರೋ ಊರ್ ಬಿಟ್ಟು ದುಡ್ಡು ಮಾಡ್ಬೇಕು ಅನ್ನೋ ಆಸೆಯಿಂದ ಫಾರಿನ್ ಕಂಟ್ರಿಗೆ ಹೋಗಿ ಸೆಟಲ್ ಆಗಿರ್ತಾನೆ. ಒಂದಿನ ಅವ್ರ ಅಪ್ಪ ತೀರ್ಕೊಂಡ್ಮೇಲೆ ಊರಿಗೆ ಬಂದು ಅವ್ರ ಅಪ್ಪ ನಡೆಸ್ತಾ ಇದ್ದ ಒಂದು ಇಡ್ಲಿ ಹೋಟೆಲ್ ನ ರನ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನಾಗುತ್ತೆ ಅಂತ ನೀವ್ ಈ ಮೂವಿ ನೋಡಿದ್ರೆ ತಿಳ್ಕೊತೀರಾ. ಈ ಮೂವಿ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಕನ್ನಡ ಲ್ಯಾಂಗ್ವೇಜ್ ಅಲ್ಲೂ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಅಷ್ಟು ಇಷ್ಟ ಆಗ್ಲಿಲ್ಲ, ಆದಷ್ಟು ತಮಿಳಲ್ಲೇ ನೋಡಕ್ಕೆ ಟ್ರೈ ಮಾಡಿ. ಲೋಕ ಚಾಪ್ಟರ್ 1 ಚಂದ್ರ 30 ಕೋಟಿ ಬಜೆಟ್ ಅಲ್ಲಿ ಹಾಲಿವುಡ್ ರೇಂಜ್ ಗೂ ಮೂವಿ ಮಾಡಬಹುದು ಅಂತ ಈ ಮೂವಿ ಟೀಮ್ ಅವರು ತೋರಿಸ್ಕೊಟ್ಟಿದ್ದಾರೆ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಈ ವರ್ಷ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಮೂವಿ ಇದು. ಈ ಮೂವಿ ಒನ್ಲೈನ್ ಹೇಳ್ಬೇಕು ಅಂದ್ರೆ ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗೋಗುತ್ತೆ, ಸೊ ಸಿಂಪಲ್ ಆಗಿ ಹೇಳ್ತೀನಿ. ಈ ಮೂವಿ ನಡೆಯೋದು ಚಂದ್ರ ಅನ್ನೋ ಕ್ಯಾರೆಕ್ಟರ್ ಸುತ್ತ. ಈ ಚಂದ್ರ ಅನ್ನೋ ಹುಡುಗಿಗೆ ಒಂದಷ್ಟು ಸ್ಪೆಷಲ್ ಪವರ್ಸ್ ಇರುತ್ತೆ. ಆ ಪವರ್ಸ್ ಹೆಂಗ್ ಬಂತು, ಆ ಪವರ್ಸ್ ನ ಯೂಸ್ ಮಾಡ್ಕೊಂಡು ಅವಳು ಏನೇನ್ ಮಾಡ್ತಾಳೆ ಅಂತ ನೀವ್ ಈ ಮೂವಿ ನೋಡಿದ್ರೆ ತಿಳ್ಕೊತೀರಾ. ಬೆಂಗಳೂರು ಲೋಕಲ್ ಅಲ್ಲೇ ಶೂಟ್ ಆಗಿರೋ ಈ ಮೂವಿನ ಯಾರಾದ್ರೂ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಕನ್ನಡ ಲ್ಯಾಂಗ್ವೇಜ್ ಅಲ್ಲೂ ಅವೈಲೇಬಲ್ ಇದೆ, ನೋಡಿ. ಕಾಂತಾರ ಚಾಪ್ಟರ್ 1 ಅನೌನ್ಸ್ ಮಾಡಿದ ಡೇಟ್ ಗೆನೆ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರು, ಆದ್ರೆ ಎಕ್ಸ್ಪೆಕ್ಟೇ ಮಾಡದಿರೋ ಡೇಟ್ ಗೆ OTT ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಇಷ್ಟು ಬೇಗ OTT ಅಲ್ಲಿ ಬಿಡೋ ಅವಶ್ಯಕತೆ ಇರ್ಲಿಲ್ಲ, ಥಿಯೇಟರ್ ಅಲ್ಲೇ ಇನ್ನೂ ಚೆನ್ನಾಗಿ ರನ್ ಆಗ್ತಿತ್ತು. ಬಟ್ ಈಗ ರಿಲೀಸ್ ಆದ್ಮೇಲೆ ಏನು ಮಾಡಕ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಥಿಯೇಟರ್ ಅಲ್ಲೇ ನೋಡಿರ್ತೀರಾ. ಯಾರಾದ್ರೂ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈಗ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ, ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.